ಅಳಿಯಬೇಡ ದಕ್ಷ ಬ್ರಹ್ಮ. ಮುಂದುವರಿದರೆ ಮಹೇಶನ ಭಯವಿಲ್ಲ ಪ್ರಭುದೇವ. ನಾನು ಮಹೇಶನ ಭಯಕ್ಕಾಗಿ ಹೇಳಲಿಲ್ಲ, ನಿನ್ನ ಹಿತಕ್ಕಾಗಿ ಹೇಳಿದೆನು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾಶಿವನೆಂದು ಮಗಳುತ್ತಿರುವನ ಈ ಕೊಟ್ಟು ಕರವನನ್ನು ಈ ಬ್ರಹ್ಮನಂತ ಗಟ್ಟು ವೈದಿಕರು ಅವನೆಲ್ಲಿಯ ಸಾಂಬ ಶಿವ. ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷ ಮಾಲಾಧರನು ವಶಿತಾಂಗ ಭೂಷಿತನು ಆದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ ದೇವ ನೆರೆದಿರುವ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ನನಗೆ ನಮ್ರತೆಯಿಂದ ನಮಸ್ಕರಿಸುತ್ತಿರುವಾಗ ಅವನೇಕೆ ಸ್ತಬ್ಧನಾಗಿ ಕುಳಿತಿರುವನು ಪ್ರಭುದೇವ? ಅದೊಂದು ಅಳಿಯ ಮಾವಂದಿರ ಮೌನ ಭಾವ. ಋಷಿದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದಿತ್ತು? ಅವನೇನು ಸದಾಶಿವನೇ ಅಥವಾ ಸುರವೇಶವನ್ನು ತೊಟ್ಟಿರುವ ಮೂಗುಮಾರಿಗೆ? ಬೇಡ, ಮಾದೇವನನ್ನು ಮಾರಿಯಂತೆ ಮುರಿದು ಮೊರದೇಳುವ ಧನುಜನರನ್ನು ಮನ್ನಿಸು. ಮಾದೇವನಲ್ಲಿ ಭಕ್ತಿಯನ್ನು ಮನವಿಡಿ. ಅಂತೆ ಪರಮೇಶ್ವರನ ಮುಂಗಡಿಯಲ್ಲಿ ಯಾರ ಪೌರುಷವೂ ನಡೆಯದು. ಚಂದ್ರವ, ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು. ನಿನ್ನ ಮುಂಗಡಿಯಲ್ಲಿ ಮಹೇಶನಿಗೆ ಮತ್ತೊಂದು ಪ್ರಾಯಶ್ಚಿತ್ತವಾಗುತ್ತದೆ. ವಿವಾಹ ಮಾಡಿಕೊಟ್ಟ ವೈಭೋಗದ ಮಾತನ್ನು ಮರೆತೆಯ? ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು ಪ್ರಭುದೇವ. ಪಟ್ಟೆನ ಮಗಳನ್ನು ಓರ್ವ ಸ್ಮಶಾನವಾಸಿಗೆ ತನ್ನನ್ನು ಒತ್ತು ಮೆರೆಯಲು ಒಂದು ಮುರಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಪಂಡ ಪರಶಿವನಿಗೆ ಮರುಳಾಗಿ ಮಗಳನ್ನು ವಿವಾಹ ಮಾಡಿದೆ. ಅನೇಕ ಪಿಶಾಚಿಗಳಿಗೆ ಅಧಿನಾಯಕನಾದ ಅಂಕೆ ಸಂಖ್ಯೆಗಳಿರದ ರುದ್ರನಿಗೆ ಮಗಳಾದ ಸತಿಯನ್ನಾದರೂ ನೋಡಿ ಶಾಂತನಾಗು. ಚಾರಬ್ರಹ್ಮ, ನೀನು ನನ್ನ ಸಹ ಮಿತ್ರರು ಸುಮ್ಮನಿರುವೆ. ಸಾಕು, ಬಾಯಿ ಮುಚ್ಚು. ರಘುದೇವ, ಇದೊಂದು ಮಹಾಯಜ್ಞವೆಂದು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಆಳೆಯನ್ನು ನಾಯಿ ಮುಟ್ಟಿದಂತಾಯಿತು ಯಜ್ಞ ಸಮಾರಂಭ. ನಡೆಯಲಿ, ನಮ್ಮ ಮುಂದಿನ ಕಾಲದಲ್ಲಿ ವರ್ತಿಸೋಣ. ನಡೀ